ನಮ್ಮ ಹಿಂದ್ಕಿಲ್ ಹಿರಿಯರು ಎಷ್ಟು ಚಂದ ಎಲ್ಲ ಪದ್ಧತಿ ಮಾಡಿಟ್ಟಾರ ನೋಡ್ರಿ. ಬ್ಯಾಸ್ಗಿ ಕಾಲದಾಗ ಸೌತಿ ಬೀಜ, ಶಾವ್ಗಿ, ಉಪ್ಪಿನಕಾಯಿ, ಹಪ್ಪಳ, ಶಾಂಡ್ಗಿ ಇಂಥವೆಲ್ಲ ಮಾಡ್ಕೊಂಡು ಇಟ್ಕೊಂಡು ಮಳೆಗಾಲ ಚಳಿಗಾಲದಾಗ ತಿನ್ನೋದು ನೋಡ್ರಿ. ಇವನ್ನ ನಾವು ಇವತ್ತು ಅದ್ರಾಗ ಒಂದು ಸೌತಿ ಬೀಜ ಅಂತಂದು ಮಾಡಾಕತ್ತೀವಿ ನೋಡ್ರಿ. ಹಿಟ್ಟು ನಾದಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗ ಜಜ್ಜಬೇಕ್ರಿ. ಕಲ್ಲು ತೊಗೊಂಡು ಜಜ್ಜಿ ಮೆತ್ತಗ ಮಾಡ್ಕೋಬೇಕ್ರಿ ಹಿಟ್ಟು. ಈಗ ನೋಡ್ರಿ ಸೌತಿ ಬೀಜ ಮಾಡಾಕತ್ತೀವಿ. ಇದು ಏನು ಒಣ ಹಿಟ್ಟು ಕಾಣತ್ತೈತಲ್ರಿ, ಇದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಿಂಗೆ ಸೌತಿ ಬೀಜ ಕಟ್ಕೊಂತ ಕುಂತು ಬಿಡೋದು ನೋಡ್ರಿ. ಮರದಾಗ ಎಲ್ಲರೂ ಮಾತಾಡ್ಕೊಂತ ನಾವು ಸೌತಿ ಬೀಜ ಮಾಡಾಕತ್ತಿದ್ದೀವಿ ನೋಡ್ರಿ. ಇದ್ರಾಗ ಇನ್ನು ಗೌಲಿ ಗುಳಿಗೆ ಅಂತಂದು ನಾನಾ ಥರ ಮಾಡ್ತಾರೆ. ನಾವು ಸೌತಿ ಬೀಜ ಮಾಡತ್ತಿದ್ವಿ. ಇಲ್ಲೇ ಹುಡುಗರು ಮಾಡತ್ತಾವ ನೋಡ್ರಿ. ಹಿಟ್ಟು ನೋಡೋಣ, ಅವ್ರಿಗೂ ಜೀವ ತಡೆಯಂಗಿಲ್ಲ, ಸುಮ್ಮನೂ ಇರಂಗಿಲ್ಲ. ಅವ್ರಿಗೊಂದು ಸ್ವಲ್ಪ ಮಾಡಕ್ಕೆ ಕೊಟ್ಟಿದ್ವಿ. ಅವ್ರು ಮಾಡಿದ್ದೇನೆ ನಮ್ದ್ರಾಗ ತೊಗೊಳಂಗಿಲ್ಲ. ಅವನ್ನ ಗುಬ್ಬಿಗಿಟ್ಟು ಬಂದಿದ್ವಿ, ವೇಸ್ಟ್ ಮಾಡೋದು ಬೇಡ ಅಂತಂದು. ಈಗ ಇವನ್ನೆಲ್ಲ ಹಾಕಿ ಹತ್ತಕಿ ಸೌತಿಕಾಯಿ ಬೀಜ ಇರ್ತಾವಲ್ರಿ, ಆ ಥರ ಮಾಡಿಬಿಡೋದ್ರಿ. ಅದಕ್ಕೆ ಸೌತಿ ಬೀಜ ಅನ್ನೋದು. ಇವನ್ನ ಚಂದಾಗಿ ಒಣಗಿಸಿಕೊಂಡ್ಬಿಟ್ರೆ ವರ್ಷಾನ್ಗಟ್ಲೆ ಬರ್ತಾವೆ ನೋಡಿ.